ಆರೋಪ ಕೇಳ್ತಾರೆ. ದರಿದ್ರ ಸಬ್ಜೆಕ್ಟ್ ರೀ, ಯಾಕೆ ಮಾತಾಡೋಣ ಅಂತ ಮಾತಾಡಿದ್ರೆ ನಮ್ಮ ಬಾಯ ಹುಳ ಬೀಳ್ತವೆ. ಮಾತೆಯವರ ಮಾನ ಬೀದಿಗೆ ಹರಾಜಾಕಿದ್ದಾರೆ. ಯಾರ ಮಾನ? ಮಾತೆಯವರ ಮಾನ. ಅದಕ್ಕೆ ನಾನು ಹೇಳಿದ್ನ ನೋ, ಇವರು ದುಶ್ಯಾಸನ ಹಂಗೆ ಮಾಡ್ದ ಅಂತ ಅಂದ್ಕೊಂಡು ಮಾತೆಯವ್ರ ಮಾನ ಹಾರತ್ತೇನು? ದುಶ್ಯಾಸನ ಹೆಣ್ಮಕ್ಳನ್ನ ಹಾಳು ಮಾಡೋಂಥ ಪ್ರಯತ್ನ ನಡೆಸ್ದ, ಕೊನೆ ಹಾಳಾಗಿದ್ದಾರು ದುಶ್ಯಾಸನ ವಿನಃ. ಅವರೆಲ್ಲರೂ ಕೂಡ ನಾವು ಸೀತೆ, ಸಾವಿತ್ರಿ, ದ್ರೌಪದಿ ಅಂತ ಅವ್ರು ಪೂಜೆ ಮಾಡ್ತೀವಿ. ಅವ್ರ ಮಾನ ಹರಾಜಾಗಿಲ್ಲ. ಯಾರು ಮಾನ ಹರಾಜಾಗಬೇಕು ಅಂತ ಪ್ರಯತ್ನ ಮಾಡಿದಾರೋ ಅವನಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀತು ಅಂತಾರೆ ವಿನಃ ಹೆಣ್ಮಕ್ಳಿಗೆ ಅನ್ನಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಬಂದಿರೋ ದೇಶ, ಹೆಣ್ಮಕ್ಳಿಗೆ ಪೂಜೆ ಮಾಡ್ತಿರೋ ದೇಶ. ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ. ಇದೇನಾಗಿದೆ, ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ಹಿಂದೆ ಸರಿಸಬೇಕು, ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ. ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾವ ರೀತಿ ವಾಪಸ್ ಕೊಡಬೇಕು ಉತ್ತರ, ಅದಕ್ಕೋಸ್ಕರ ಸ್ಟೇ ಕೊಟ್ಕೊಂಡಿದ್ದೀವಿ, ಬೇರೆ ಇನ್ನೇನೂ ಇಲ್ಲ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆರೋಪ ಕೇಳ್ತಾರೆ. ದರಿದ್ರ ಸಬ್ಜೆಕ್ಟ್ ರೀ, ಯಾಕೆ ಮಾತಾಡೋಣ ಅಂತ ಮಾತಾಡಿದ್ರೆ ನಮ್ಮ ಬಾಯ ಹುಳ ಬೀಳ್ತವೆ. ಮಾತೆಯವರ ಮಾನ ಬೀದಿಗೆ ಹರಾಜಾಕಿದ್ದಾರೆ. ಯಾರ ಮಾನ? ಮಾತೆಯವರ ಮಾನ. ಅದಕ್ಕೆ ನಾನು ಹೇಳಿದ್ನ ನೋ, ಇವರು ದುಶ್ಯಾಸನ ಹಂಗೆ ಮಾಡ್ದ ಅಂತ ಅಂದ್ಕೊಂಡು ಮಾತೆಯವ್ರ ಮಾನ ಹಾರತ್ತೇನು? ದುಶ್ಯಾಸನ ಹೆಣ್ಮಕ್ಳನ್ನ ಹಾಳು ಮಾಡೋಂಥ ಪ್ರಯತ್ನ ನಡೆಸ್ದ, ಕೊನೆ ಹಾಳಾಗಿದ್ದಾರು ದುಶ್ಯಾಸನ ವಿನಃ. ಅವರೆಲ್ಲರೂ ಕೂಡ ನಾವು ಸೀತೆ, ಸಾವಿತ್ರಿ, ದ್ರೌಪದಿ ಅಂತ ಅವ್ರು ಪೂಜೆ ಮಾಡ್ತೀವಿ. ಅವ್ರ ಮಾನ ಹರಾಜಾಗಿಲ್ಲ. ಯಾರು ಮಾನ ಹರಾಜಾಗಬೇಕು ಅಂತ ಪ್ರಯತ್ನ ಮಾಡಿದಾರೋ ಅವನಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀತು ಅಂತಾರೆ ವಿನಃ ಹೆಣ್ಮಕ್ಳಿಗೆ ಅನ್ನಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಬಂದಿರೋ ದೇಶ, ಹೆಣ್ಮಕ್ಳಿಗೆ ಪೂಜೆ ಮಾಡ್ತಿರೋ ದೇಶ. ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ. ಇದೇನಾಗಿದೆ, ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ಹಿಂದೆ ಸರಿಸಬೇಕು, ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ. ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾವ ರೀತಿ ವಾಪಸ್ ಕೊಡಬೇಕು ಉತ್ತರ, ಅದಕ್ಕೋಸ್ಕರ ಸ್ಟೇ ಕೊಟ್ಕೊಂಡಿದ್ದೀವಿ, ಬೇರೆ ಇನ್ನೇನೂ ಇಲ್ಲ.